ಶೆಡ್ಗೆ ಆತನಿಗೆ ಕರ್ಕೊಂಡು ಬರಲಾಗುತ್ತೆ. ಶೆಡ್ಗೆ ಬಂದ ನಂತರ ಆತನಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡ್ತಾರೆ ಪವಿತ್ರ. ಅದಾದ ನಂತರ ದರ್ಶನ್ ಕೂಡ ಆತನಿಗೆ ಹೊಡಿತಾರೆ. ಹಲ್ಲೆ ಮಾಡಿದ ನಂತರ ಹಣನೂ ಕೂಡ ದರ್ಶನ್ ಕೊಟ್ಟಿದ್ರಂತೆ. ಯಾರಿಗೆ? ಆ ರೇಣುಕಾಸ್ವಾಮಿಗೆ. ಯಾಕೆ? ಊಟ ಮಾಡ್ಕೊಂಡು ಹೋಗುವಾಗ ಅಂತ ಕಾಸು ಕೊಟ್ಟು ಬಂದಿದ್ರಂತೆ. ಮೆಸೇಜ್ ಮಾಡಿದ್ರೆ ನಿನ್ ಗತಿ ಕಾಣಿಸ್ತೀನಿ ಅಂತ ಧಮಕಿ ಕೂಡ ಹಾಕಿದ್ರಂತೆ. ರೇಣುಕಾಸ್ವಾಮಿಗೆ ಆವಾಜ್ ಕೂಡ ಹಾಕಿದ್ರು ನಟ ದರ್ಶನ್ ಅನ್ನೋ ಮಾಹಿತಿ ಇದೆ. ಊಟ ಮಾಡ್ಕೊಂಡು ಹೋಗ್ತಿರ್ಬೇಕಷ್ಟೇ, ಇನ್ಮೇಲೆ ಮೆಸೇಜ್ ಕಳ್ಸಂಗಿಲ್ಲ ಅನ್ನುವ ಧಮಕಿ ಕೂಡ ಹಾಕ್ತಾರೆ. ಎಸ್, ಇಷ್ಟು ಮಾಡಿ ದರ್ಶನ್ ಅವರು ಆ ವ್ಯಕ್ತಿಯನ್ನ ಬಿಟ್ಟಿದ್ದಿದ್ರೆ ದರ್ಶನ್ ಅವರು ಮಾಡಿದ್ದು ಒಳ್ಳೇದು ಅಂತ ಹೇಳಿ ಸಮಾಜ ಒಪ್ಪಿಕೊಳ್ತಾ ಇತ್ತು. ಅಥವಾ ಇಂತಹ ಮೆಸೇಜ್ಗಳನ್ನ, ಅಶ್ಲೀಲವಾಗಿ ಫೋಟೋಗಳನ್ನ, ವಿಡಿಯೋಗಳನ್ನ ಈ ನಟಿಯರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಹೆಣ್ಮಕ್ಳಿಗೆ ಕಳಿಸುವವರಿಗೂ ಕೂಡ ಮಾದರಿ ಆಗ್ತಾ ಇತ್ತು. ಆದ್ರೆ ಅದಾದ ನಂತರ ಏನಾಯ್ತು? ಇನ್ನೊಮ್ಮೆ ಮೆಸೇಜ್ ಬಂದ್ರೆ ನಿನ್ ಗತಿ ಕಾಣಿಸ್ತೀನಿ ಅಂತ ಹೇಳಿ ದರ್ಶನ್ ಹಾಗೂ ಪವಿತ್ರ ಹೊರಟಿರ್ತಾರಂತೆ. ಆದ್ರೆ ಅವರು ಹಲ್ಲೆ ಮಾಡಿ ಹೋದ ನಂತರನೂ ಕೂಡ ಆತನ ಮೇಲೆ ಹಲ್ಲೆ ಆಗಿರುತ್ತೆ. ವಿನಯ್ ಶೆಡ್ಡಿ ಕರ್ಕೊಂಡು ಬಂದ ನಂತರ ಈ ರೇಣುಕಾಸ್ವಾಮಿಯನ್ನ ದರ್ಶನ್ ಸಹಚರರು ಆಲ್ರೆಡಿ ಆತನ ಮೇಲೆ ಹಲ್ಲೆ ಮಾಡಿರ್ತಾರಂತೆ. ಅದಾದ ನಂತರ ಪವಿತ್ರ ಹಾಗೂ ದರ್ಶನ್ ಈ ಇಬ್ರು ಕೂಡ ಎಂಟ್ರಿ ಕೊಡ್ತಾರೆ ಆ ವಿನಯ್ ಶೆಡ್ಡಿಗೆ. ಆ ರೇಣುಕಾಸ್ವಾಮಿಯನ್ನ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಸಿಟ್ಟು ನೆತ್ತಿಗೆ ಇರುತ್ತೆ. ಚಪ್ಪಲಿಯಿಂದ ಆ ರೇಣುಕಾಸ್ವಾಮಿನ ಬಾರಿಸ್ತಾರೆ. ಯಾಕಪ್ಪ ಇಂಥ ಕೆಟ್ಟ ಮೆಸೇಜ್ ಕಳಿಸ್ದೆ, ನಿನ್ಗೆ ಬುದ್ಧಿಗಿದ್ದಿ ಇಲ್ವಾ ಅಂತ. ದರ್ಶನ್ ಅವರ ಸಿಟ್ಟು, ಕೋಪ ಗೊತ್ತೇ ಇದೆ. ದರ್ಶನ್ ಅವರು ಕೂಡ ಈ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.